ನಾನು ಅರಣ್ಯ ವೀಕ್ಷಕ. ಅರಣ್ಯ ರಕ್ಷಿಸೋದು ನಮ್ಮ ಕರ್ತವ್ಯ. ಇದು ಜವಾಬ್ದಾರಿಯುತ ಕೆಲಸ. ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬಂದಿರುವಂತಹ ರಿಕ್ರೂಟ್ಮೆಂಟ್ ಡೀಟೇಲ್ಸ್ ಬಗ್ಗೆ ತಿಳಿಸ್ತೀನಿ. ಬನ್ನಿ. ತಮಗೆಲ್ಲ ಗೊತ್ತಿರಬಹುದು, ಈಗಾಗಲೇ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ 2026 ಫಾರೆಸ್ಟ್ ವಾಚರ್ ಮತ್ತು ಫಾರೆಸ್ಟ್ ಅಬ್ಸರ್ವರ್ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಆನ್ಲೈನ್ ಕರೆದಿದ್ದಾರೆ. ಓಕೆ, ಏನಿರುತ್ತೆ ಈ ಜಾಬ್ ರೋಲ್ ಏನಿರುತ್ತೆ ಯಾವಾಗ್ಲೂ ಗೊತ್ತಿರ್ಬೇಕು. ನಮ್ಗೆ ಯಾವುದೇ ಒಂದು ಜಾಬ್ ಅಪ್ಲೈ ಮಾಡೋದಕ್ಕೂ ಮುಂಚೆ ನಮಗೆ ಆ ಜಾಬ್ ಅಂದ್ರೆ ಏನಿದೆ, ಆ ಕೆಲಸದ ಏನಿರುತ್ತೆ ಎಕ್ಸಾಕ್ಟ್ಲಿ ಅಂತ ನಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಫಾರೆಸ್ಟ್ ವಾಚರ್ ಕೆಲಸ ಏನಿರುತ್ತಪ್ಪ ಎಕ್ಸಾಕ್ಟ್ಲಿ ಅಂದ್ರೆ ಫಾರೆಸ್ಟ್ ಪ್ಯಾಟ್ರೋಲಿಂಗ್ ಅಂದ್ರೆ ಬೀಟ್ ಅಂತ ಹೇಳ್ತೀವಿ. ಫಾರೆಸ್ಟ್ ಅಲ್ಲಿ ಹೋಗ್ತಾ ಇರ್ಬೇಕು, ರೌಂಡ್ಸ್ ಹೋಗ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು ಏನ್ ಯಾರಾದ್ರೂ ಗಿಡ ಮರ ಏನಾದ್ರು ಕಟ್ ಮಾಡ್ತಾ ಇದಾರಾ, ಯಾವ್ದಾದ್ರು ಪ್ರಾಣಿಗಳನ್ನ ಬೇಟೆ ಆಡ್ತಾ ಇದಾರಾ, ಇದನ್ನೆಲ್ಲ ಚೆಕ್ ಮಾಡ್ತಾ ಇರ್ಬೇಕು. ಹಾಗೆ ವೈಲ್ಡ್ ಲೈಫ್ ಮೂವ್ಮೆಂಟ್ ನೋಡ್ಬೇಕು. ಫಾರ್ ಎಕ್ಸಾಂಪಲ್, ಕೆಲವು ಕಡೆ ಆನೆಗಳ ಹಾವಳಿ ಜಾಸ್ತಿ ಇರುತ್ತೆ. ಸೊ ಆನೆಗಳು ಯಾವ ಕಡೆ ಮೂವ್ಮೆಂಟ್ ಆಗ್ತಾ ಇದೆ ಅದನ್ನೆಲ್ಲ ನೋಡ್ಬೇಕು. ಇಲ್ಲಿಗಲ್ ಆಕ್ಟಿವಿಟೀಸ್ ಏನಾದ್ರು ಆಗ್ತಾ ಇದೆಯಾ ಫಾರೆಸ್ಟ್ ಅಲ್ಲಿ, ಅದನ್ನ ನೋಡ್ತಾ ಇರ್ಬೇಕು. ಟೈಮ್ಸ್ ಫಾರೆಸ್ಟ್ ಅಲ್ಲಿ ಫೈರ್ ಆಗುತ್ತೆ, ಅಂದ್ರೆ ಕಾಡ್ಗಿಚ್ಚು ಅದೆಲ್ಲ ಆಗುತ್ತೆ, ಅಥವಾ ಯಾರಾದ್ರೂ ಬೈ ಮಿಸ್ಟೇಕ್ ಆದ್ರೂ ಫೈರ್ ಅನ್ನ ಹಾಕಿರ್ಬೋದು, ಅಥವಾ ಯಾರಾದ್ರೂ ಕಿಡಿಗೇಡಿಗಳು ಕೂಡ ಬೇಕು ಅಂತ ಫೈರ್ ಹಾಕಿರ್ಬೋದು. ಅಂತವನ್ನು ಕೂಡ ಡಿಟೆಕ್ಟ್ ಮಾಡಿ ಅದನ್ನ ಆದಷ್ಟು ಬೇಗ ಫೈರ್ ನ ನಂದಿಸೋದಕ್ಕೋಸ್ಕರ ಹೆಲ್ಪ್ ಮಾಡಬೇಕಾಗುತ್ತೆ ಅಫಿಷಿಯಲ್ಸ್ಗೆ. ಆಂಟಿ ಪೋಚಿಂಗ್ ಸಪೋರ್ಟ್, ರೇಂಜ್ ಆಫೀಸರ್ ಜೊತೆ ಟಚ್ ಅಲ್ಲಿ ಇರಬೇಕು ಎಲ್ಲಾದ್ರೂ ಏನಾದ್ರೂ ತೊಂದರೆಗಳಾಗ್ತಾ ಇದ್ರೆ. ಸೊ ಗ್ರೌಂಡ್ ಲೆವೆಲ್ ಅಲ್ಲಿ ಟೈಮ್ಸ್ ಸರ್ವೇಸ್ ಆಗುತ್ತೆ, ಬೌಂಡ್ರಿಯ ಸರ್ವೆ ಆಗುತ್ತೆ, ಪ್ಲಾಂಟೇಶನ್ ಡ್ರೈವ್ ಗಳಾಗುತ್ತೆ ಫಾರೆಸ್ಟ್ ಅಲ್ಲಿ. ಸೊ ಇದೆಲ್ಲ ಡ್ಯೂಟೀಸ್ ಮಾಡಬೇಕು. ಜೊತೆಗೆ ವೈಲ್ಡ್ ಲೈಫ್ ನ ಪ್ರೊಟೆಕ್ಟ್ ಮಾಡುವಂತ ಮತ್ತೆ ಫಾರೆಸ್ಟ್ ನ ಪ್ರೊಟೆಕ್ಟ್ ಮಾಡುವಂತ ಆಕ್ಟ್ ನ ಆಕ್ಚುಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಇವರೇ ಎನ್ಫೋರ್ಸ್ ಮಾಡೋದು. ಅರಣ್ಯ ವೀಕ್ಷಕರ ಪ್ರಮುಖ ಕರ್ತವ್ಯಗಳಲ್ಲಿ ಪ್ರಮುಖವಾಗಿದೆ ವನ್ಯಜೀವಿಗಳ ಚಲನವಲನವನ್ನು ಕರಗಿಸುವುದು ನಮ್ಮ ಜವಾಬ್ದಾರಿ. ಕಾಡ್ಗಿಚ್ಚಿನ ಅಪಾಯವುದು ಬೆಂಕಿ ನಿಯಂತ್ರಣ, ಮಾರಿಗಳದುವುದು ಕೂಡ. ತುಂಬಾ ವಿವಿಧ ರೀತಿಯ ವನ್ಯಜೀವಿಗಳಿದಾವೆ, ಇದನ್ನ ತಾವು ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡ್ತೀರಾ. ಈಗ ಕಾಲ್ ಮಾಡಿರೋ ನೋಟಿಫಿಕೇಶನ್ ಅಲ್ಲಿ ಸುಮಾರು 2400 ನೋಟಿಫಿಕೇಶನ್ಸ್ ಪೋಸ್ಟ್ ನ ಕಾಲ್ ಮಾಡಿದ್ದಾರೆ. ಇದರಲ್ಲಿ ಅಬ್ಸರ್ವರ್ ಇರುತ್ತೆ, ವಾಚರ್ ಪೋಸ್ಟ್ ಕೂಡ ಇರುತ್ತೆ. ಓಕೆ, ಅಬ್ಸರ್ವರ್ ಬೇಸಿಕಲಿ ಕೆಲವು ಅಲ್ಲಿ ಅವರಿಗೆ ವಾಚ್ ಟವರ್ಸ್ ಕೊಟ್ಟಿರ್ತಾರೆ, ಅಲ್ಲಿಂದ ನೋಡ್ತಾ ಇರ್ಬೇಕು. ವಾಚರ್ ತುಂಬಾ ಗ್ರೌಂಡ್ ಲೆವೆಲ್ ಅಲ್ಲಿ ಜಾಸ್ತಿ ಇರ್ಬೇಕಾಗುತ್ತೆ. ಎರಡು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ನಿಮ್ಗೆ ಡ್ಯೂಟೀಸ್. ಓಕೆ, ಸೊ ಎಲಿಫೆಂಟ್ ಕಾವಡಿಗ ಅದು ಕೂಡ ಕೆಲಸ ಇರುತ್ತೆ ನಿಮ್ಗೆ. ಸೊ ನಮ್ಗೆ ಸುಮಾರು 11 ಫಾರೆಸ್ಟ್ ಸರ್ಕಲ್ ಅಲ್ಲಿ ಪೋಸ್ಟ್ ನ ಕಾಲ್ ಮಾಡಿದ್ದಾರೆ. ಯಾರು ಅಪ್ಲೈ ಮಾಡಬಹುದು ಇದಕ್ಕೆ, ಯಾರು ಎಲಿಜಿಬಿಲಿಟಿ ಇರ್ತಾರೆ ಅಂದ್ರೆ SSLC ಯಾರು ಪಾಸ್ ಆಗಿದಾರೋ ಅವರು ಅಪ್ಲೈ ಮಾಡಬಹುದು. SSLC ಅನ್ನ ನೀವು ಸ್ಟೇಟ್ ಬೋರ್ಡ್ ಅಲ್ಲಿ ಓದಿದ್ರು ಆಯ್ತು, CBSE ICSE ಯಾವ್ದು ಓದಿದ್ರು ಪರವಾಗಿಲ್ಲ, ಅಥವಾ ಕರೆಸ್ಪಾಂಡೆನ್ಸ್ ಅಂತ ಹೇಳ್ತೀವಿ NIOS ಅಂತ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ, ಅದರಿಂದ ಡೈರೆಕ್ಟ್ ಆಗಿ ನೀವು ಕರೆಸ್ಪಾಂಡೆನ್ಸ್ ಮಾಡಿದ್ರು ಕೂಡ ಆಗುತ್ತೆ. ಕರೆಸ್ಪಾಂಡೆನ್ಸ್ ಅಲ್ಲಿ ನೀವು ಪಾಸ್ ಆಗಿದ್ರು ಪರವಾಗಿಲ್ಲ. ಓಕೆ, ಭಾರತದ ನಾಗರಿಕರಾಗಿರ್ಬೇಕು. ಏಜ್ ಕ್ರೈಟೀರಿಯಾ ಎಷ್ಟಿರ್ಬೇಕಪ್ಪ ಅಂದ್ರೆ ಮಿನಿಮಮ್ ಏಜ್ 18 ವರ್ಷ ಆಗಿರ್ಬೇಕು. ಮ್ಯಾಕ್ಸಿಮಮ್ ಏಜ್ ಜನರಲ್ ಕ್ಯಾಟಗರಿಗೆ 30 ಇಯರ್ಸ್, ಮತ್ತೆ OBC ಕ್ಯಾಟಗರೀಸ್ಗೆ 32 ಇಯರ್ಸ್, SC ST ಅಥವಾ ಕ್ಯಾಟಗರಿ 1ಗೆ 33 ಇಯರ್ಸ್. ಇದು ನಾರ್ಮಲ್ ಆಗಿರುವಂತದ್ದು. ಬಟ್ ಈ ಸಲ 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದ ವತಿಯಿಂದ. 5 ವರ್ಷ ಹೆಚ್ಚುವರಿ ಕೊಟ್ಟಿದ್ದಾರೆ ರಿಲ್ಯಾಕ್ಸೇಷನ್. ಹಾಗಾಗಿ ಜನರಲ್ ಮೆರಿಟ್ಗೆ 30 ವರ್ಷ ಇದ್ದಂತ ರಿಲ್ಯಾಕ್ಸೇಷನ್ ಇವಾಗ 35ವರೆಗೂ ಆಗುತ್ತೆ ರಿಲ್ಯಾಕ್ಸೇಷನ್ ಸೇರಿ. OBC ಕ್ಯಾಟಗರಿಗೆ 32 ವರ್ಷ ಇದ್ದಿದ್ದು 5 ವರ್ಷ ಸೇರಿ 37 ವರ್ಷ ಆಗುತ್ತೆ. ಅದೇ ರೀತಿ SC ST ಅಥವಾ ಕ್ಯಾಟಗರಿ 1ಗೆ 33 ವರ್ಷ ಇದ್ದಿದ್ದು 38 ವರ್ಷ ಆಗುತ್ತೆ. ಓಕೆ, ಇಲ್ಲಿವರೆಗೂ ಕೂಡ ಅವಕಾಶ ಇದೆ. ಫೀಸ್ ಎಷ್ಟು ಅಪ್ಲೈ ಮಾಡೋದಕ್ಕೆ, ಜನರಲ್ ಮೆರಿಟ್ ಮತ್ತೆ OBC ಕ್ಯಾಟಗರಿಗೆ 200 ರೂಪಾಯಿ. ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ. ಗಂಡಸರು ಪುರುಷರು ಇದಕ್ಕೆ 200 ರೂಪಾಯಿ ಪೇ ಮಾಡಬೇಕು. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಅಥವಾ ಥರ್ಡ್ ಜೆಂಡರ್ ಇದ್ರೆ 100 ರೂಪೀಸ್ ಪೇ ಮಾಡಬೇಕು. SC ST ಕ್ಯಾಟಗರಿ 1 ಮೇಲ್ ಕ್ಯಾಂಡಿಡೇಟ್ಸ್ 100 ರೂಪೀಸ್ ಪೇ ಮಾಡಬೇಕು. SC ST ಕ್ಯಾಟಗರಿ 1 ಫಿಮೇಲ್ ಅಥವಾ ಥರ್ಡ್ ಜೆಂಡರ್ ಇರೋರು 50 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಓಕೆ, ಸೊ ಡೇಟ್ಸ್ ಬಂದು ಈಗ ಆಲ್ರೆಡಿ ಅಪ್ಲಿಕೇಶನ್ಸ್ ಆನ್ಲೈನ್ ಇದೆ. 31st ಆಗಸ್ಟ್ ಲಾಸ್ಟ್ ಡೇಟ್ ಇದೆ, ಬೇಗ ಅಪ್ಲೈ ಮಾಡಿ. ಫೀಸ್ ಪೇಮೆಂಟ್ ಗೋಸ್ಕರ ಎಕ್ಸ್ಟ್ರಾ ಟೈಮ್ ಕೊಟ್ಟಿರ್ತಾರೆ, 2nd ಸೆಪ್ಟೆಂಬರ್ ವರೆಗೂ ಟೈಮ್ ಇದೆ. ಸೊ 1ನೇ ಆಗಸ್ಟ್ ಇಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅರ್ಜಿ. 31 ಆಗಸ್ಟ್ ಲಾಸ್ಟ್ ಡೇಟ್ ಇದೆ. 2ನೇ ಸೆಪ್ಟೆಂಬರ್ಗೆ ಫೀಸ್ ಪೇಮೆಂಟ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಮೆರಿಟ್ ಲಿಸ್ಟ್ ಎಲ್ಲ ಅನೌನ್ಸ್ ಮಾಡ್ತಾರೆ ಅತಿ ಶೀಘ್ರದಲ್ಲಿ. ಇದರಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಹೆಂಗಪ್ಪ ಆಗುತ್ತೆ ಅಂದ್ರೆ, ಫಸ್ಟ್ ಸೆಲೆಕ್ಟ್ ಮಾಡೋದು SLC ಯ ಮಾರ್ಕ್ಸ್ ಮೇಲೆ. ಈಗ ಸುಮಾರು 1000 ಜನ ಅಪ್ಲೈ ಮಾಡಿದ್ರೆ ಅದರಲ್ಲಿ
ಟಾಪ್ ಯಾರು ಬರ್ತಾರೆ ಮೆರಿಟ್ ಲಿಸ್ಟ್ ಅಕಾರ್ಡಿಂಗ್ ಟು ಕ್ಯಾಟಗರಿ. ಕ್ಯಾಟಗರಿಯಲ್ಲಿ ಟಾಪ್ ಯಾರು ಇದಾರೋ ಅಷ್ಟು ಜನರಿಗೆ ಮೆರಿಟ್ ಲಿಸ್ಟ್ ನ ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ, ಹೈಟ್ ಮೆಜರ್ಮೆಂಟ್ ಇವೆಲ್ಲ, ಚೆಸ್ಟ್ ಮೆಜರ್ಮೆಂಟ್ ಇವೆಲ್ಲ ಮಾಡ್ತಾರೆ. ಆಮೇಲೆ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಅಂತ ಇರುತ್ತೆ. ಓಕೆ, ಇಲ್ಲಿ ರನ್ನಿಂಗ್ ರೇಸ್ ಎಲ್ಲ ಮಾಡ್ಬೇಕು, ಯಾಕಂದ್ರೆ ಫಾರೆಸ್ಟ್ ಅಲ್ಲಿ ಓಡೋದು ಇದೆಲ್ಲ ಇರುತ್ತಲ್ಲ, ಹಾಗಾಗಿ ಇದನ್ನ ಮಾಡ್ಬೇಕಾಗುತ್ತೆ. ಕೊನೆಗೆ ಸ್ವಲ್ಪ ಫಿಸಿಕಲ್ ಟಾಸ್ಕ್ ಕೊಡ್ತಾರೆ ಎಫಿಷಿಯನ್ಸಿ ಟೆಸ್ಟ್ ಮಾಡೋದಕ್ಕೋಸ್ಕರ. ಸಮಯ ಬಂದಾಗ ಏನಾದ್ರು ಭಾರ ಎತ್ಕೊಂಡು ಹೋಗ್ಬೋದಾ ಇವರು ಅಂತ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಕೊನೆಗೆ ಫೈನಲ್ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ಬಿಟ್ಟು ಜಾಬ್ ಅಪಾಯಿಂಟ್ಮೆಂಟ್ ಆಗುತ್ತೆ. ಓಕೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಮತ್ತು ಎಂಡ್ಯೂರೆನ್ಸ್ ಟೆಸ್ಟ್ ಏನಿದೆ, ಮೇಲ್ ಕ್ಯಾಂಡಿಡೇಟ್ 1600 ಮೀಟರ್ ಓಡಬೇಕು 7 ನಿಮಿಷದಲ್ಲಿ. ಅದೇ ಫಿಮೇಲ್ ಕ್ಯಾಂಡಿಡೇಟ್ 1000 ಮೀಟರ್ ಓಡಬೇಕು 6 ನಿಮಿಷದಲ್ಲಿ. ಓಕೆ, ಎಫಿಷಿಯನ್ಸಿ ಟೆಸ್ಟ್ ಅಲ್ಲಿ 5 ಟಾಸ್ಕ್ ನ ಕೊಡ್ತಾರೆ. ವಿವಿಧ ರೀತಿಯ ಟಾಸ್ಕ್ ನ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಚೆಕ್ ಮಾಡ್ತಾರೆ. ಸ್ಯಾಲರಿ, ಸ್ಟಾರ್ಟಿಂಗ್ ಸ್ಯಾಲರಿ, ಬೇಸಿಕ್ ಸ್ಯಾಲರಿ 27,500. ಇದರ ಅರ್ಥ ಇದ್ರ ಜೊತೆಗೆ DA, HRA, ಗವರ್ಮೆಂಟ್ ಅಲೋವೆನ್ಸಸ್ ಎಲ್ಲ ಸಿಗುತ್ತೆ. ಸುಮಾರು ಒಂದು 34,000ದಿಂದ 35,000 ಒಂದು ಅಪ್ರಾಕ್ಸಿಮೇಟ್ ಸ್ಟಾರ್ಟಿಂಗ್ ಸ್ಯಾಲರಿ ಇರುತ್ತೆ. ಓಕೆ, ಇನ್ಕ್ರೀಸ್ ಆಗ್ತಾ 70,000-80,000ವರೆಗೂ ಕೂಡ ಸ್ಯಾಲರಿ ಸಿಗುತ್ತೆ. ಇಲ್ಲಿ ಗವರ್ಮೆಂಟ್ ಇಂದ ಸಿಗ್ಬೇಕಾಗಿರುವಂತ ಎಲ್ಲ ಬೆನಿಫಿಷನ್ಸ್ ಸಿಗುತ್ತೆ, ಎಲ್ಲ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಓಕೆ, ಸೊ ಹೇಗೆ ಅಪ್ಲೈ ಮಾಡಬೇಕು? ಫಸ್ಟ್ aranya.gov.in ಅಫಿಷಿಯಲ್ ಪೋರ್ಟಲ್ಗೆ ಹೋಗ್ಬೇಕು. ಅಲ್ಲಿ ರಿಕ್ರೂಟ್ಮೆಂಟ್ ಸೆಕ್ಷನ್ ಹೋಗಿ ಅಲ್ಲಿ ಪೋಸ್ಟ್ ಯಾವ್ದಿದೆಯೋ ಆ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಎಲಿಜಿಬಿಲಿಟಿ ಇತ್ತು ಅಂದ್ರೆ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಯೂಸ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಾದ ನಂತರ ಅಪ್ಲಿಕೇಶನ್ ಫಿಲ್ ಮಾಡಿ ಫೋಟೋ, ಸಿಗ್ನೇಚರ್ ಮತ್ತೆ ಬೇರೆ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆನ್ಲೈನ್ ಫೀಸ್ ಪೇಮೆಂಟ್ ಮಾಡಬಹುದು. ಕೊನೆಗೆ ಸಬ್ಮಿಟ್ ಮಾಡಿ ಪ್ರಿಂಟ್ ತಗೊಂಡು ಒಂದು ರೆಫರೆನ್ಸ್ ಇಟ್ಕೋಬೇಕು. ಹಾಗೆ ಸಾಫ್ಟ್ ಕಾಪಿ ಕೂಡ ಒಂದು ಇಮೇಲ್ ಅಲ್ಲಿ ಇಟ್ಕೊಳ್ಳೋದು ಒಳ್ಳೇದು. ಓಕೆ ಓಕೆ ಸ್ನೇಹಿತರೆ, ಸೊ ಇಲ್ಲಿ ಕ್ವಿಕ್ ರೆಫರೆನ್ಸ್ ವೆಬ್ಸೈಟ್ ಯಾವುದು, aranya.gov.in. ಎಲಿಜಿಬಿಲಿಟಿ SLC, ಲಾಸ್ಟ್ ಡೇಟ್ 31 ಆಗಸ್ಟ್. ಸೊ ಸಾಧ್ಯವಾದಷ್ಟು ಬೇಗನೆ ನೀವು ಅಪ್ಲೈ ಮಾಡಿ. ಓಕೆ, ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ತಾವು ನಮ್ಮ RYT ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಕೊಡ್ತೀವಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಹೇಗೆ ಮಾಡೋದು, ಎಸ್ಪೆಷಲಿ ಮೆಂಟಲ್ ಎಬಿಲಿಟಿ ಮತ್ತೆ ಆಪ್ಟಿಟ್ಯೂಡ್ ಹೇಗೆ ಪ್ರಿಪೇರ್ ಮಾಡಬೇಕು, ಮತ್ತೆ ಶಾಲಾ ಹಂತದಲ್ಲೇ ಫೌಂಡೇಶನ್ ಹೇಗೆ ಸಿಗಬೇಕು ಅನ್ನೋದನ್ನ ಕೂಡ ನಾವು ವಿಡಿಯೋಸ್ನ ಇದರಲ್ಲಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಸಬ್ಸ್ಕ್ರೈಬ್ ಮಾಡಿ.